ನನ್ನ ಜೀವನದಲ್ಲಿ ಖುಷಿಗಿಂತ ನೋವೇ ಜಾಸ್ತಿ ಕಂಡಿದ್ದೀನಿ. 18-20 ವರ್ಷದ ಗೆಳೆತನನ ಕಾಣಲಿಕ್ಕೆ ನಾನಿವತ್ತು ಖುಷಿಯಾಗಿ ಹೊರಟಿದ್ದೀನಿ. ಎಲ್ಲಿಗೆ ಅಂತ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೋ ಹೊರಟಿದ್ದೀವಿ. ಅದು ಎಲ್ಲಿಗೆ ಅಂತ ನನ್ನ ಫ್ರೆಂಡ್ ಹೇಳ್ತಾಳೆ. ತಿರುವಣ್ಣಾಮಲೈಗೆ, ಅರುಣಾಚಲೇಶ್ವರ ದೇವಸ್ಥಾನ, ತಮಿಳ್ನಾಡು. ಎಷ್ಟು ಕಿಲೋಮೀಟ್ರು? ಇಲ್ಲಿಂದ ಒಂದು 220 ಇರ್ಬೋದು. ನನಗೊನ್ನೆ ಸೊಪ್ಪಿನ ಬಸ್ಸಾರು ಮಾಡಿದ್ಲು ನನ್ನ ಫ್ರೆಂಡು, ಚೆನ್ನಾಗಿತ್ತು. ತಿಂದ್ಕೊಂಡು ನಾವು ಹೊರಟ್ವಿ. 18-20 ವರ್ಷದ ಗೆಳತಿಯರು ನನಗೆ ಇವಾಗ ಹೇಗೆ ಸಿಕ್ಕಿದ್ರು ಅಂತ ಹೇಳ್ತೀನಿ ಫ್ರೆಂಡ್ಸ್. ಏನಂತಂದರೆ, ನನ್ನದೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋ ವೈರಲ್ ಆದಾಗ ನಮ್ಮ ಮಂಜು ನನ್ನ ಕಂಡುಹಿಡಿದ್ಬಿಟ್ಟು ಮೆಸೇಜ್ ಮಾಡಿ ನಂಬರ್ ಕೊಟ್ಟಳು. ಆವಾಗ ನಾವು ಭೇಟಿಯಾಗಿ ಮಾತಾಡಿ ಇವಾಗ ನಾವು ಅರುಣಾಚಲ ಪ್ರದೇಶಕ್ಕೆ ನಾವು ಹೋಗೋ ಅಂಥದ್ದು. ಇವಾಗ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನೆಕ್ಸ್ಟ್ ಲಾಗಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ದೇವ್ರ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ನಾವು ಬಡವರಾಗಿರ್ತೀವಿ, ಶ್ರೀಮಂತರಾಗಿರ್ತೀವಿ, ಬುದ್ಧಿವಂತರಾಗಿರ್ತೀವಿ, ಅದೃಷ್ಟವಂತರಾಗಿರ್ತೀವಿ. ನಾವೆಷ್ಟೇ ಅದೃಷ್ಟವಂತರು, ಶ್ರೀಮಂತರು, ಬುದ್ಧಿವಂತರು ಯಾರೇ ಆಗಿರಲಿ ಫ್ರೆಂಡ್ಸ್, ಏನಂತಂದರೆ ಅರುಣಾಚಲ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಶಿವನ ಅನುಗ್ರಹ ಇರಲೇಬೇಕು, ಹೌದಲ್ವಾ? 14 ಕಿಲೋಮೀಟ್ರ್ ನಾವೇನು ನಡಿತೀವಿ, 8 ಲಿಂಗಗಳನ್ನ ನಾವೇನು ದರ್ಶನ ಮಾಡ್ತೀವಿ, 4 ಗಂಟೆಗಳ ಸಮಯ ಅಲ್ಲಿ ಕಳಿತೀವಿ. ಒಂದು ಅರ್ಧ ಭಾಗದಷ್ಟು ನಮ್ಮ ಕರ್ಮದ ಫಲವನ್ನು ನಮಗೆ ಹೋಗ್ಲಾಡ್ಸಪ್ಪ ಅಂತ ಬೇಡ್ಕೋತೀವಿ. ಯಾಕಂತಂದರೆ ಫ್ರೆಂಡ್ಸ್, ಇವಾಗಿನ ಕಾಲದಲ್ಲಿ ಒಳ್ಳೇದು ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ, ಕೆಟ್ಟದ್ದು ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ. ಈಗಿನ ಜನಗಳಿಗೆ ಹೆಂಗಿದ್ರು ತಪ್ಪೇ. ಜನಗಳ ಮುಂದೆ ನಾವು ಬಡವರಾಗಿದ್ದರೂ ತಪ್ಪು, ಶ್ರೀಮಂತರಾಗಿದ್ದರೂ ತಪ್ಪು, ಅದಕ್ಕಿಂತ ಕೆಳಗಡೆ ಇದ್ರೂ ತಪ್ಪು, ಹೆಂಗಿದ್ರೂ ತಪ್ಪು ಈ ಜನಗಳ ಮಧ್ಯೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ನಮ್ಮ ಸಮಾಜ ಎಷ್ಟೇ ಮುಂದೆ ಹೋದ್ರೂ ದೇವ್ರನ್ನ ಬೇಡ್ಕೊಳ್ಳೋದು ಕಡಿಮೆ ಆಗಿಲ್ಲ ಅಲ್ವಾ? ಹಾಗಾಗಿ ಈ ಸ್ಕಂದ ಪುರಾಣದ ಪ್ರಕಾರ ಹೇಳ್ತಾರಂತೆ ಚಿತ್ರಗುಪ್ತರು, ಪಾಪ ಕರ್ಮದ ಪುಸ್ತಕದಲ್ಲಿ ಬರೀತಾರಂತೆ, ಈ ಜೀವ ಅರುಣಾಚಲ ಪ್ರದೇಶಕ್ಕೆ ಪ್ರವೇಶಿಸಿದೆ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಮುಂಚೆ ಪ್ರವೇಶಿಸಿದ ನಂತರ ಎಂದು ಗಿರಿ ಪ್ರದರ್ಶನೆ ಎಂದು ಸಾಕ್ಷಾತ್ ಶಿವನೇ ಪರ್ವತದ ರೂಪದಲ್ಲಿ ನೆಲೆಸಿರ್ತಾನಂತೆ. ಆ ಪರ್ವತದ ಸುತ್ತ ನಾವು ಮಾಡುವ ಪ್ರದಕ್ಷಿಣೆನೇ ಗಿರಿ ಪ್ರದರ್ಶನೆ ಎಂದು ಕರೀತಾರಂತೆ ಫ್ರೆಂಡ್ಸ್. ನೋಡಿ, ನಾವು ಎಷ್ಟೇ ಪುನೀತ ಕೆಲಸ ಮಾಡಿದ್ರೂ ಈಗಿನ ಕಾಲದಲ್ಲಿ ನಾವು ಒಳ್ಳೆಯವರು ಅನ್ನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಂತೀರ ಫ್ರೆಂಡ್ಸ್? ನಿಜವಾಗ್ಲೂ ದೇವರಾಣೆ, ನಮ್ಮ ಮಾರ್ಕ್ ನಾವು ಇರೋಕ್ಕೂ ಬಿಡಲ್ಲ. ಈಗ ದೇವ್ರ ಮೊರೆ ಹೋಗ್ದಿರೋ ವಿಧಿನೇ ಇಲ್ಲ. ಓ ಇವ್ರು ಹಿಂಗೆ, ಓ ಇವನು ಸೋತೋದ, ಓ ಇವಳು ಬಿದ್ದೋದ್ಲು, ಓ ಇವಳು ಹಿಂಗಿರೋದಕ್ಕೆ ದೇವ್ರು ಇವಳಿಗಿಂತ ಕಷ್ಟ ಕೊಟ್ಟಿರೋದು ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ದೇವ್ರುಗಳ ಮೊರೆ ನಾವು ಹೋಗಲೇಬೇಕು. ಯಾಕಂತಂದರೆ ಈಗಿನ ಮನುಷ್ಯ ಯಾವಾಗ ಚೇಂಜ್ ಆಗ್ತಾನೆ ಅಂತ ಗೊತ್ತಾಗಲ್ಲ. ನಾವು ನಮ್ಮಂತನೇ ಇರ್ತಾರೆ, ನಮ್ಮ ಥರನೇ ಇರ್ತಾರೆ ಅಂತ ನಾವು ಭಾವಿಸ್ತೀವಿ, ಅದು ಅಸಾಧ್ಯ. ಇವಾಗ ನೋಡಿ ಫ್ರೆಂಡ್ಸ್, ಈ ದೀಪನ ಹಚ್ಬಿಟ್ಟು ದೇವ್ರನ್ನ ಬೇಡ್ಕೊತ ನಮ್ಮ ಮನಸ್ಸಲ್ಲಿ ಏನೈತೆ, ನಮಗೇನು ಒಳ್ಳೇದು ಮಾಡಬೇಕಾ ಭಗವಂತ ಅಂತ ಹೇಳಿ ನಾವು ಮನಸ್ಸಲ್ಲಿ ಬೇಡ್ಕೊಂಡು ನಾವು ಪ್ರದಕ್ಷಿಣೆಗೆ ನಾವು ಹೊರಡಬೇಕು ಅಲ್ಲಿಂದ. ಇವತ್ತು ನನ್ನ ಫ್ರೆಂಡ್ಸು ಇಲ್ಲ ಅಂದರೆ ನಾನು ಅಷ್ಟು ದೂರ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ ಫ್ರೆಂಡ್ಸ್. ಏನೋ ದೇವರು ನನ್ನ ಫ್ರೆಂಡ್ ಮೂಲಕ ಬಂದು ನನ್ನ ಕರೆಸ್ಕೊಂಡವನೇ. ಇನ್ನು ಮುಂದೆ ನಿನಗೆ ಒಳ್ಳೇದಾಗುತ್ತೆ ಕಣೆ ಅಂತ ನನ್ನ ಫ್ರೆಂಡ್ಸು ಹೇಳ್ತಾರೆ. ಒಳ್ಳೆಯದಾಗುತ್ತೆ, ಸುಮ್ಮನಿರು, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ. ದೇವರು ನನ್ನ ಫ್ರೆಂಡ್ಸ್ಗೆ ಕಷ್ಟನೇ ಕೊಡಬೇಡ, ಸುಖನೇ ಕೊಡು ಅಂತ ನಾನು ಕೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ರೇ ಜೀವನ ಅನ್ನೋದು. ಆದರೆ ನನ್ನ ಫ್ರೆಂಡ್ಸ್ಗೆ ಕಷ್ಟ ಕೊಡಪ್ಪ, ಆದರೆ ತಡ್ಕೊಳ್ಳೋವಷ್ಟು ಕಷ್ಟ ಕೊಡು, ತಡ್ಕೊಂಡಿರೋ ಅಷ್ಟು ಕಷ್ಟ ಕೊಡಬೇಡ ಅಂತಲೇ ನಾನು ಬೇಡ್ಕೋತೀನಿ ದೇವ್ರ ಹತ್ರ. ನಾವು ಹೆಣ್ಮಕ್ಳು ಫ್ರೆಂಡ್ಸ್, ಏನು ಗೊತ್ತಾ, ಹೆಣ್ಮಕ್ಳು ಎಷ್ಟು ಅಂತ ಕಷ್ಟ ಬಂದರೆ ತಡ್ಕೊಳಕ್ಕಾಗುತ್ತೆ. ನನ್ನ ಜೀವನದಲ್ಲಿ ನನಗೇನಾದರೂ ನೆಕ್ಸ್ಟ್ ಜನ್ಮ ಅಂತ ಇರಲ್ಲ, ಆದರೆ ಇದ್ದರೆ ಫ್ರೆಂಡ್ಸ್ ನನಗೆ ಹೆಣ್ಣಿನ ಜನ್ಮ ಬೇಡ ಅಂತಲೇ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಯಾಕಂತಂದರೆ ಈ ಜನ್ಮದಲ್ಲಿ ನಾನು ಎಷ್ಟು ಅಪಮಾನಗಳು ನಾನೆಷ್ಟು ನಾನು ಅನುಭವಿಸ್ಕೊಂಬಂದಿದ್ದೀನಿ, ಅದು ನನಗೆ ಮಾತ್ರ ಗೊತ್ತು. ಈಗಲೂ ಅನುಭವಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದೊಂದು ಸಲ ಅನಿಸುತ್ತೆ ಫ್ರೆಂಡ್ಸ್, ನನಗೆ ಈ ಪಾಪಿ ಜನ್ಮ ಇನ್ನೂ ಏನಕ್ಕಪ್ಪ ಮಾಡಿಕೊಂಡಿದ್ಯಾ ಕರ್ಕೊಂಬಿಡು ಅಂತ ಅನಿಸುತ್ತೆ. 8 ಲಿಂಗಗಳು ಏನಿದೆ ಅದೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡ್ಬಂದ್ವಿ ನಾವು. ಆದರೆ ಒಂದೊಂದು ಹತ್ರ ನಮಗೆ ಬಿಡಲಿಲ್ಲ ಫ್ರೆಂಡ್ಸ್, ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ವಿಡಿಯೋ ಮಾಡಬೇಡ್ರಿ ಅಂತನೋರು ಒಂದೊಂದು ಕಡೆ ಬಿಡೋರಲ್ಲ, ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಬಂದೆ. ನನಗೆ ದುಃಖ ತಡ್ಕೊಳಕ್ಕಾಗ್ದಿರ ಈ ಥರ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನನ್ನ ಮುಖದಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಗೊತ್ತೇ ಆಗಲ್ಲ, ಆ ಥರ ನಾನು ಬಿಹೇವ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ಸ್ಗಳ ಮುಂದೆ. ಇವತ್ತು ಯಾಕೆ ನನಗೆ ಇಷ್ಟು ದುಃಖ ಬರ್ತೈತೆ ಅಂದರೆ ಫ್ರೆಂಡ್ಸ್, ನಾನು ಏನು ಗೊತ್ತಾ, ಒಂದು
ರಿಲೇಷನ್ನಲ್ಲಾಗಲಿ ಒಂದು ಫ್ರೆಂಡ್ಶಿಪ್ ಆಗಲಿ ನನ್ನ ಜೊತೆ ಇದ್ದಾರೆ ಅಂದರೆ ನಾನು ಕಲ್ಮಶ ಇಕ್ಕಂದಂಗೆ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ. ಒಂದು ರಿಲೇಷನಲ್ಲಿ ಸಂಬಂಧಗಳಾಗಲಿ ಎಲ್ಲದರಲ್ಲೂ ನಾನು ಒಂಚೂರು ಕಲ್ಮಶ ಇಲ್ದಂಗೆ ನಾನು ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ ಆಗಲಿ ನಾನು ಇರ್ತೀನಿ. ಆ ಕಡೆಯಿಂದ ಅವರು ಅದೇ ಥರ ಇರ್ತಾರೆ ಅಂತ ನನಗೆ ಗೊತ್ತಾಗಲ್ಲ. ಆದರೆ ಅವ್ರು ನಾನು ಬಿಟ್ಟು ಹೋಗ್ತಾರಲ್ಲ ಆವಾಗಲೇ ನನಗೆ ಗೊತ್ತಾಗೋದು ಅವ್ರು ಯಾವ ಥರ ಏನು ಅಂತ. ಅದರಲ್ಲಿ ಅರ್ಧ ನನ್ನ ತಪ್ಪಿರುತ್ತೆ ಏನೋ ಮೋಸ್ಟ್ಲಿ ನನಗೆ ಗೊತ್ತಾಗಲ್ಲ. ಆದರೆ ನಾನು ತಪ್ಪು ಮಾಡಲ್ಲ, ಮಾಡಿದ್ದೀನಿ ಅಂತ ಅವ್ರು ಅನ್ಕೋತಾರೇನೋ ಗೊತ್ತಿಲ್ಲ. ಇನ್ನೊಂದು ಏನು ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನನಗೆ ಇವರಿಬ್ಬರನ್ನೂ ಕೊಟ್ಟಿದ್ದೀಯಪ್ಪ 20 ವರ್ಷದ ಫ್ರೆಂಡ್ಶಿಪ್ನ, ಇವ್ರನ್ನೂ ನೀನು ಕಿತ್ಕೊಬೇಡ ಕಣಪ್ಪ ಅಂತಲೇ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಇದನ್ನು ಕಾಯಿನ ನಿಲ್ಲಿಸ್ತಾರೆ ಫ್ರೆಂಡ್ಸ್. ನಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಅಂದ್ಕೊಂಡು ಕಾಯಿನೆಲ್ಲ ನಿಲ್ಲಿಸ್ತಾರೆ ನೋಡಿ, ಅಲ್ಲೆಲ್ಲ ನಿಂತ್ಕೊಂಡಿದ್ದಾವೆ. ಇವರು ನಿಲ್ಸೋಕೆ ಹೋಗಿ ಅವೆಲ್ಲ ಬೀಳಿಸಿದ್ದಾರೆ ಕೆಳಗಡೆ. ನಮ್ಮ ಅಣ್ಣವರು ಇಡೋಕ್ಕೆ ಹೋದರು, ಆದರೆ ಅವ್ರಿಗೆ ಇಡೋಕ್ಕಾಗಲಿಲ್ಲ. ನಮ್ಮ ಮಂಜು ಲಾಸ್ಟಿಗೆ ಹೋಗಿ ಇಟ್ಲು, ಅದು ನಿಂತ್ಕೊಬಿಡ್ತು. ಆದರೆ ನಾನು ಅವಳಿಗೂ ನಿಂತ್ಕೊಳ್ಳಲ್ವೇನೋ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ. ಬರಡು ಭೂಮಿಲಿ ಮಳೆ ಬಂದು ನೀರು ನಿಂತ್ಕೊಂತದಲ್ಲ ಫ್ರೆಂಡ್ಸ್, ಆ ಥರ ನನಗೆ ಇವಾಗ ಇವರಿಬ್ಬರು ಸಿಕ್ಕಿರೋದು. ಯಾಕಂತಂದರೆ ನಾನು 4-5 ವರ್ಷ ಆಗೈತೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ, ನನಗೆ ಯಾರೂ ಇಲ್ಲ. ನಾನು ಫ್ರೆಂಡ್ಶಿಪ್ಪಿಂದ ನಾನು ಆಚೆ ಇದ್ದೆ. ಈಗ ನಂದು ಇನ್ಸ್ಟಾಗ್ರಾಮಲ್ಲಿ ನಂದು ಏನದು ವಿಡಿಯೋ ಓಡ್ತಲ್ಲ, ಅಲ್ಲಿಂದ ಸಿಕ್ಕಿರೋದ್ರಿಂದ ನನಗೆ ಇವ್ರು ಸಿಕ್ಕಿರೋದು. ನಮ್ಮ ಅಣ್ಣ ನಾನು ಕೂರಲ್ಲ ಅಂತಿದ್ರು, ನಾನು ವಿಡಿಯೋ ಮಾಡ್ಕೊತೀನಿ ಕೂರೋಣ ಅಂದಿದ್ದಕ್ಕೆ ಪಾಪ ಕೂರಿದ್ರು. ಕಾಲು ಮಸಾಜ್ ಮಾಡ್ತಾರೆ ಫ್ರೆಂಡ್ಸ್. ಯಾಕಂದರೆ 14 ಕಿಲೋಮೀಟ್ರ್ ಅಂದರೆ ಏನು ಸುಮ್ಮನೆ ಆಗಲ್ಲ. ನಮ್ಮ ಅಣ್ಣ ಅಲ್ಲಿಂದ ನಿದ್ದೆಗೆ ಇಟ್ಕೊಂಡು ಕಾರ್ ಓಡಿಸ್ಕೊಂಡು ಬಂದರು. ಪಾಪ ನಮ್ಮ ಸಾಮಾನ್ಯ ಹಿಡ್ದಿದ್ದಾರೆ. ನಾವೇನೋ ಹಿಂದೆ ಕುಂತ್ಕೊಂಡು ಸ್ವಲ್ಪ ನಿದ್ದೆ ಹೋಗ್ಬಿಟ್ವಿ. ಪಾಪ ಗಂಡ ಹೆಂಡ್ತಿ ಇಬ್ರೂ ಅವರು ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಹೋಗ್ಬೇಕಾದ್ರು ಅಷ್ಟೇ, ಬರಬೇಕಾದ್ರು ಅಷ್ಟೇ, ಅವರು ನಿದ್ದೆನೇ ಮಾಡಿಲ್ಲ. ಅವರೇ ಜಾಸ್ತಿ ಟಯರ್ಡಾಗಿದ್ದರು ಇವತ್ತು. ನಾವು ದೇವಸ್ಥಾನ ಸುತ್ತ ಎಲ್ಲ ಇದು ಮಾಡಿ ಸೇಫ್ಟಿಯಾಗಿ ಕರ್ಕೊಂಡು ಬಂದರು ನಮ್ಮ ಅಣ್ಣವರು. ಪಾಪ ನಾವು ಕೂರಲ್ಲ ಅಂತಿದ್ರು ಫ್ರೆಂಡ್ಸ್. ವಿಡಿಯೋ ಮಾಡ್ತೀವಿ ಕೂತ್ಕೊಳ್ಳೋಣ ಅಂತ ಒಂದು ಮಾತಂದಿದ್ದಕ್ಕೆ ಕೂತ್ಕೊಂಡ್ರು ನಮ್ಮ ದಾಕ್ಷಾಯಣಿಯವರ ಯಜಮಾನ್ರವರು. ಏನು ಗೊತ್ತಾ ಫ್ರೆಂಡ್ಸು, ಜಾಸ್ತಿ ಪ್ರೀತಿ ಮಾಡೋ ಫ್ರೆಂಡ್ಶಿಪ್ಪು ಕೊಡ್ತಾನೆ ಆ ದೇವರು. ಆದರೆ ಅದು ಸಾಯೋವರೆಗೂ ನಮ್ಮ ಜೊತೆ ಇರೋ ಥರ ಆಶೀರ್ವಾದ ಮಾಡಿಬಿಟ್ರೆ ನನಗೆ ಸಾಕು. ಅದೇ ನಾನು ಕೇಳ್ಕೊತಾ ಇರೋದು. ಅರ್ಧದಲ್ಲಿ ಕಿತ್ಕೊಬಿಡ್ತಾನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ದಾಕ್ಷಾಯಣಿ ಏನಾದರೂ ನೋಡಿದ್ರೆ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾಳೆ. ಈ ಥರ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅವಳು ಅನ್ಕೊಳ್ಳೋಣ ಫ್ರೆಂಡ್ಸ್. ನಾರ್ಮಲಾಗಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕು ಅಂತ ಹೇಳಿದ್ಲು. ಈಗ ಈ ವಿಡಿಯೋ ನೋಡಿ ಏನಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್. ನನಗೇನು ಗೊತ್ತಾ, ಎಮೋಷನ್ ಜಾಸ್ತಿ ಆಗ್ಬಿಟ್ಟು ಈ ವಾಯ್ಸ್ ಓವರ್ ಕೊಡಬೇಕಂದ್ರೆ ಸುಧಾರಿಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೋ ಜಾಸ್ತಿ ದುಃಖ ಆಗ್ಬಿಡ್ತು ಫ್ರೆಂಡ್ಸ್, ನನಗೆ ಸಿಕ್ಕಾಬಿಟ್ಟೆ ದುಃಖ ಆಗ್ಬಿಡ್ತು. ದೇವಸ್ಥಾನದಲ್ಲಿ ಇದ್ದಾಗಲೂ ನನಗೆ ಇದೇ ಥರ ದುಃಖ ಬಂದಿತ್ತು. ನಾನು ಅವ್ರನ್ನ ಹಿಂದೆ ಹಾಕ್ಬಿಟ್ಟು ಮುಂದೆ ಬಿಡಬಿಡ ಅಂತ ಓಡೋಗ್ಬಿಡಿನಿ ಫ್ರೆಂಡ್ಸ್. ಅವ್ರು ಏನನ್ನಾರು ಗೊತ್ತು, ಏನೇ ಸ್ಟ್ರಾಂಗಾಗಿದೆಯಾ ಅಂದ್ಬಿಟ್ಟು ಏನು ಬಿಡಬಿಡ ಅಂತ ಓಡೋತಿಯಲ್ಲೇ. ಹೊಲ್ದ ಹತ್ರ ಎಲ್ಲ ನಡೆದು ಅಭ್ಯಾಸ ಆಗ್ಬಿಟ್ಟದು ಇವಳಿಗೆ. ಬಿಡಬಿಡ ಅಂತ ಓಡೋತಾಳು ನಮ್ಮನ್ನೆಲ್ಲ ಬಿಟ್ಟು ಅಂತ ಅನ್ನೋರು ಫ್ರೆಂಡ್ಸ್. ನಾನು ಅಷ್ಟು ದೂರ ಹೋಗಿ ನಾನು ಒಳ ಬಂದ್ರೂ ತಡ್ಕೊಂಡು ಕಣ್ಣು ಒರೆಸ್ಕೊಂಡು ನಾನು ಅವ್ರ ಜೊತೆ ಜಾಯಿನ್ ಆಗ್ತಾಯಿದ್ದೆ. ಆದರೆ ಅವ್ರಿಗೆ ಇದುವರೆಗೂ ಗೊತ್ತಾಗಿಲ್ಲ. ಇನ್ನು ಈ ಜಾಗದ ಬಗ್ಗೆ ಹೇಳಬೇಕು ಅಂತಂದರೆ ಅಕ್ಕಪಕ್ಕ ಎಲ್ಲ ಬಾತ್ರೂಮ್ಗಳಿದ್ದಾವೆ ಫ್ರೆಂಡ್ಸ್. ಆದರೂ ನಮ್ಮ ಜನಗಳು ಏನು ಅಂತಂದರೆ ಗಲೀಜು ಮಾಡೋದ್ರಲ್ಲಿ ಎತ್ತಿದ ಕೈ. ದೇವಸ್ಥಾನ ಅಂತಲೂ ನೋಡಲ್ಲ. ಒಂದೊಂದು ಹತ್ರ ನಮಗೆ ಸಖತ್ತು ಸ್ಮೆಲ್ಲು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ದೇವ್ರ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ನಾವು ಏನಾದರೂ ಹುಷಾರಿಲ್ದಂಗೆ ಕಾಯಿಲೆಗಳು ಆ ಸ್ಮೆಲ್ ಕುಡಿದ್ಬಿಟ್ಟು ಏನಾದರೂ ನಮ್ಮ ಆರೋಗ್ಯ ಏನಾದರೂ ಹದಗೆಡ್ತು ಅಂದರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು ಹೇಳಿ. ಈ ಜನಗಳಿಗೆ ಕ್ಲೀನ್ನೆಸ್ಸು ಅನ್ನೋದು ಯಾವಾಗ ಕಲಿತಾರೋ ಗೊತ್ತಿಲ್ಲ. ಆದರೆ ಅವ್ರು ಮಾಡೋದೇ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಒಂದೊಂದು ಹತ್ರ ನಮಗೆ ತಡ್ಕೊಳಕ್ಕೆ ಆಗಲಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಹಸು ಹಾಲು ಕುಡಿಸ್ತಾ ಇರೋದ ಕರುಗೆ, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ನನಗೆ ಎಲ್ಲಾದರೂ ಹೊರಗಡೆ ಹೋದಾಗ ಹಸುಗಳು ಕಂಡುಬಿಟ್ರೆ ತುಂಬ ಇಷ್ಟ ವಿಡಿಯೋ ಮಾಡ್ಕೊಳೋದಕ್ಕೆ. ಅಲ್ಲೇ ನೋಡಿ ಒಂದು ನಮ್ಮ ಬಾಸ್ ಇದ್ದರು, ಸಾಯಿಬಾಬಾ ಬಾಸ್. ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಬಾಸ್ ಅಂದರೆ ಇವರೇ. ನಮ್ಮ ಮಂದೆಯವ್ರು ಫಸ್ಟ್ ಆದರೆ ನೆಕ್ಸ್ಟೇ ನಮ್ಮ ಸಾಯಿಬಾಬಾ. ನಮ್ಮ ಮನೆಯವ್ರ ಕೈ ಮೇಲೆಲ್ಲ ಅಚ್ಚೆ ಎಲ್ಲ ಉಯಿಸ್ಕೊಬಿಟ್ಟವ್ರೆ. ಅಷ್ಟು ಭಕ್ತಿಯಿಂದ ಅವ್ರನ್ನ ಆರಾಧಿಸ್ತಾರೆ ನಮ್ಮ ಮನೆಯವರು. ಲಾಸ್ಟ್ನೇದಾಗಿ ದೇವ್ರ ಬಗ್ಗೆ ಒಂದು 2 ಲೈನ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಲಾಗಲ್ಲಿ ರಾಯರ ದರ್ಶನ ಹಾಗೆ ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಈ ಲಾಗು ಲೇಟಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ 14 ಕಿಲೋಮೀಟ್ರ್ ಓಡಾಡಿದ್ವಲ್ಲ, ಕಾಲು ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ. ಈಗ ಅರುಣಾಚಲ ಪ್ರದೇಶದಲ್ಲಿ ಒಂದು ಪ್ರದಕ್ಷಿಣೆ ನಾವು ಮಾಡಿದ್ರೆ ಕಾಶಿಗೆ ಹೋಗಿ 1000 ಪ್ರದಕ್ಷಿಣೆ ಮಾಡಿದರೆ ಫಲ ಸಿಗುತ್ತಂತೆ ನಮಗೆ. ಹುಣ್ಣಿಮೆ ದಿನ ಹೋದರೆ, ನಾವು ಹುಣ್ಣಿಮೆ ದಿನ ಹೋಗಿದ್ವಿ. ನೀವು ನಿಮ್ಮ ಕುಟುಂಬದವ್ರ ಸಮೇತ ಹೋಗಿ ದೇವರು ನಿಮಗೆ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಗೆ ಕೆಟ್ಟದ್ದು ಬಯಸೋರ್ಗೂ ಒಳ್ಳೇದು ಮಾಡಲಿ, ಒಳ್ಳೇದು ಬಯಸೋರಿಗೆ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ
ನೋಡಿ ಫ್ರೆಂಡ್ಸ್, ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಈಚೆ ಬಂದರೆ ಇಲ್ಲಿನ ಕ್ಯೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಹಾಗೆ ನಿಮ್ಮ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.